ಈಗ ವಿದ್ಯಾರ್ಥಿಗಳೇ ಲಕ್ಷ ಕೊಟ್ಟು ನೋಡ್ರಿ, ಮಾಡ್ರಿ. ನಿಮ್ಗೆ ಗುರ್ತೈತಂದ್ರೆ ನಾ ತಿಳಿಸ್ತಾನು, ಲಕ್ಷ ಕೊಟ್ಟು ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಯಾವ ಲೆಕ್ಕ ಹೇಳಾಗ ಬೋರ್ಡ್ ಕಡೆ ನೋಡ್ರಿ. 14ನೇ ಇಸ್ವಿ 51ನೇ ಪ್ರಶ್ನೆ. ಇಲ್ಲಿ 4, 5, 0 ಅಥವಾ 3 ಎಂಬ ಅಂಕೆಗಳನ್ನು ಉಪಯೋಗಿಸಿ ಅಂಕೆಗಳು ಪುನರಾವರ್ತನೆಯಾಗಬಹುದು ಮಾಡಬಹುದಾದ ಅತಿ ಚಿಕ್ಕ 5 ಅಂಕೆಯ ಸಂಖ್ಯೆ. ಇಲ್ಲಿ ಒಂದು ಅರ್ಥ ಮಾಡ್ಕೊರಿ. 1, 2, 3, 4 ನೋಡ್ರಿ. 4, 5, 0 ಮತ್ತು 3 ಕೊಡೋದು 4 ಅಂಕೆ ಕೊಟ್ಟಾನೆ. 5 ಅಂಕೆಯ ಚಿಕ್ಕ ಸಂಖ್ಯೆ ಬರಿ ಅಂತ ಹೇಳ್ತಾನೆ. 5 ಅಂಕೆಯ ಸಂಖ್ಯೆ ಯಾವುದು? 5 ಅಂಕೆಯ ಸಂಖ್ಯೆ ಬರೆಯಾಗಿ ಏನು ಮಾಡಬೇಕು? ಇಲ್ಲಿ 4 ಅದ ಅಂದ್ರೆ ಮೊದಲು ನೀವು 5 ಅಂಕೆಯ ಈ 4 ಇರ್ಲಿ, 5 ಅಂಕೆಯ ಚಿಕ್ಕ ಸಂಖ್ಯೆ ಬರೋಬ್ಬರಿ ಮೊದಲು ಏನು ಬರೀತೀರಿ? 0 ಬರ್ಲಿಕ್ಕೆ ಬರೋದಿಲ್ಲ. ಮೊದಲು ನೀವು ಎದುರಾಗಿದ್ದ ಚಿಕ್ಕ ಸಂಖ್ಯೆ ಯಾವುದು? 3 ಬರದಿಂದ ಈಗ ನೀವು ಆಮೇಲೆ 0 ಬರೀತೀರಿ. ಈಗ 5 ಅಂಕೆ ಹೇಳ್ಯಾನಂದ್ರೆ 1, 2, 3, 4 ಅಂದ್ರೆ ಇನ್ನೊಂದು 0 ಹೆಚ್ಚು ಮಾಡ್ಕೊರಿ ನೀವು. ಆಮೇಲೆ ಏನದ 4 ಇಡ್ರಿ, ಆಮೇಲೆ 5 ಇಡ್ರಿ. ಯಾಕಂದ್ರೆ 5 ಸ್ಥಾನದ ಚಿಕ್ಕ ಸಂಖ್ಯೆ ಅಂದ್ರೆ ನೀವು 0ನೇ ಹೆಚ್ಚು ಮಾಡ್ಕೋಬೇಕಾಗ್ತದೆ. ಅದನ್ನು ತಲೆಯಾಗಿ ಇಟ್ಕೋರಿ. ಈಗ ನೋಡ್ರಿ, 5, 3, 0, 4, 5 ಬರ್ತದೆ. ಒಂದು 0. 4 ಅಂಕೆ ಚಿಕ್ಕ ಸಂಖ್ಯೆ ಅಂದ್ರೆ ಒಂದು 0 ತೆಗೀರಿ. 3, 0, 4, 5 ಬರ್ತದಿಲ್ಲ. ಆದರೆ 0ಯನ್ನು ಉಪಯೋಗ ಮಾಡಬೇಕಾಗ್ತದೆ ನೀವು ಚಿಕ್ಕ ಸಂಖ್ಯೆ ಬರೆಯಾಗ. ಚಿಕ್ಕ ಸಂಖ್ಯೆ 0 ಅದ ಅಂದ್ರೆ ಒಂದು 0 ಹೆಚ್ಚು ಮಾಡ್ಕೋರಿ. ಅಕಸ್ಮಾತ್ 1 ಇತ್ತಂದ್ರೆ ಇಲ್ಲಿ 3 ಜಾಗದ 1 ಇತ್ತಂದ್ರೆ ಇನ್ನೊಂದು ಹೆಚ್ಚು ಮಾಡ್ಕೊ. ಅದೇ 1 ಇನ್ನೊಂದು ಸಲ ಬರಿಬೇಕು, ಅಥವಾ ಒಂದು 0ನು ಬರಿಬೋದು. ತಿಳಿತಲ್ಲ? ಅದೇ ಸಂಖ್ಯೆಯನ್ನು ಪುನರಾವರ್ತನೆ ಆಗಿದೆ ಅಂತಾರೆ. ಅದೇ 0ನೇ ಡಬಲ್ ಸಲ ಬರೆದು ಬಿಡ್ಬೋದು. ಈಗ ನೋಡಿ, 3, 0, 0, 4, 5 ಉತ್ತರ ಸಂಖ್ಯೆ ಬಿ. ನೋಡಿ ಏನು ಬೇರೆ ತಿಳಿತಲ್ಲ? ಇದನ್ನು ಹೆಂಗೆ ಬರಿಬೇಕನ್ನೋದು. ಈ ಅಂಕೆಯಿಂದ ರಚಿಸಬಹುದಾದ 5 ಸ್ಥಾನದ ಚಿಕ್ಕ ಸಂಖ್ಯೆ ಅಂದರೆ ಚಿಕ್ಕ ಸಂಖ್ಯೆ 3ಅನ್ನು 0 ಅನ್ನು ಒಂದು ಸಲ ನೀವು ಹೆಚ್ಚಿಗೆ ಬರ್ಕೋಬೇಕು. ಅಂದಾಗ 5 ಸ್ಥಾನದ ಚಿಕ್ಕ ಸಂಖ್ಯೆ ಆಗ್ತವೆ. ತಿಳಿತಲ್ಲ ಎಲ್ಲರಿಗೂ? ಇವೆಲ್ಲ ಸರಳ ಇರ್ತಾವ, ನೋಡ್ಕೊರಿ, ಚಂದ ಫೇರ್ದಾಗ ಬರ್ಕೊರಿ. ಸರಿಯಾಗಿ ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ಬರ್ಕೋರಿ. ಈಗ ನವೋದಯ ಪ್ರವೇಶ ಪರೀಕ್ಷೆ 2014 ಚಾಲು ಆಗ್ಯದ. ನೋಡ್ರಿ, ಸರಿಯಾಗಿ ನೋಡ್ಕೊರಿ ಗಣಿತಗಳನ್ನು. ಓಕೆ, 2014 ಚಾಲು ಆಗಿದೆ. 2014 ಸರಿಯಾಗಿ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ.